ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ದಿನಾಂಕ 8/12/2024 ಪ್ರಾತಃ ಮುರಳಿ. ಅವ್ಯಕ್ತ ಬಾಪ್ದಾದ ರಿವೈಸ್ ಮುರಳಿಯ ದಿನಾಂಕ 13/2/2003. ವರ್ತಮಾನ ಸಮಯದಲ್ಲಿ ತಮ್ಮ ದಯಾ ಹೃದಯ ಹಾಗೂ ದಾತಾ ಸ್ವರೂಪವನ್ನು ಪ್ರತ್ಯಕ್ಷ ಮಾಡಿ. ಇಂದು ವರದಾತ ತಂದೆ ತನ್ನ ಜ್ಞಾನದಾತ, ಶಕ್ತಿದಾತ, ಗುಣದಾತ, ಪರಮಾತ್ಮನ ಸಂದೇಶವಾಹಕ ಮಕ್ಕಳನ್ನು ನೋಡುತ್ತಿದ್ದಾರೆ. ಪ್ರತಿಯೊಂದು ಮಗು ದಾತನಾಗಿ ಆತ್ಮಗಳನ್ನು ತಂದೆಯ ಸಮೀಪ ತರಲು ಅಂತರಾಳದಿಂದ ಪ್ರಯತ್ನ ಮಾಡುತ್ತಿದೆ. ವಿಶ್ವದಲ್ಲಿ ಅನೇಕ ಪ್ರಕಾರದ ಆತ್ಮಗಳಿದ್ದಾರೆ. ಯಾವ ಆತ್ಮಗಳಿಗೆ ಜ್ಞಾನಾಮೃತ ಬೇಕು, ಯಾವ ಆತ್ಮಗಳಿಗೆ ಶಕ್ತಿ ಬೇಕು, ಗುಣ ಬೇಕು, ತಾವು ಆತ್ಮಗಳ ಬಳಿ ಸರ್ವ ಖಜಾನೆಗಳು ಅಖಂಡವಾಗಿವೆ. ಪ್ರತಿಯೊಂದು ಆತ್ಮದ ಕಾಮನೆಯನ್ನು ಪೂರ್ಣ ಮಾಡುವಂಥವರಾಗಿದ್ದೀರಿ. ದಿನ ಪ್ರತಿದಿನ ಸಮಾಪ್ತಿಯ ಸಮಯ ಸಮೀಪ ಬರುತ್ತಿರುವ ಕಾರಣ ಈಗ ಆತ್ಮಗಳು ಯಾವುದಾದರೂ ಹೊಸ ಆಶ್ರಯವನ್ನು ಹುಡುಕುತ್ತಿದ್ದಾರೆ. ಅಂದ ಮೇಲೆ ತಾವಾತ್ಮಗಳು ಹೊಸ ಆಶ್ರಯವನ್ನು ಕೊಡಲು ನಿಮಿತ್ತರಾಗಿದ್ದೀರಿ. ಬಾಪ್ದಾದ ಮಕ್ಕಳ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗಿದ್ದಾರೆ. ಒಂದು ಕಡೆ ಅವಶ್ಯಕತೆ ಇದೆ, ಇನ್ನೊಂದು ಕಡೆ ಉಮಂಗ ಉತ್ಸಾಹವಿದೆ. ಅವಶ್ಯಕತೆಯ ಸಮಯದಲ್ಲಿ ಒಂದು ಹನಿಯದ್ದು ಸಹ ಬಹಳ ಮಹತ್ವ ಇದೆ. ಅಂದ ಮೇಲೆ ಈ ಸಮಯದಲ್ಲಿ ತಾವು ನೀಡಿರುವ ಸಹಯೋಗದ ಸಂದೇಶದ ಮಹತ್ವವಿದೆ. ವರ್ತಮಾನ ಸಮಯದಲ್ಲಿ ತಾವೆಲ್ಲ ಮಕ್ಕಳ ದಯಾಹೃದಯ ಹಾಗೂ ದಾತಾ ಸ್ವರೂಪ ಪ್ರತ್ಯಕ್ಷವಾಗುವ ಸಮಯವಾಗಿದೆ. ತಾವು ಬ್ರಾಹ್ಮಣ ಆತ್ಮಗಳ ಅನಾದಿ ಸ್ವರೂಪದಲ್ಲಿಯೂ ದಾತಾತನದ ಸಂಸ್ಕಾರ ತುಂಬಿದೆ. ಆದ್ದರಿಂದ ಕಲ್ಪವೃಕ್ಷದ ಚಿತ್ರದಲ್ಲಿ ತಮ್ಮನ್ನು ವೃಕ್ಷದ ಬೇರಿನಲ್ಲಿ ತೋರಿಸಲಾಗಿದೆ. ಏಕೆಂದರೆ ಬೇರಿನ ಮೂಲಕವೇ ಪೂರ್ಣ ವೃಕ್ಷಕ್ಕೆ ಎಲ್ಲ ತಲುಪುತ್ತದೆ. ತಮ್ಮ ಆದಿ ಸ್ವರೂಪ ದೇವತಾ ರೂಪ. ಅದರ ಅರ್ಥವೇ ದೇವತಾ ಅಂದರೆ ಕೊಡುವಂಥವರು. ತಮ್ಮ ಮಧ್ಯದ ಸ್ವರೂಪ ಪೂಜ್ಯ ಚಿತ್ರವಾಗಿದೆ. ಅಂದ ಮೇಲೆ ಮಧ್ಯದ ಸಮಯದಲ್ಲಿಯೂ ಸಹ ಪೂಜ್ಯ ರೂಪದಲ್ಲಿ ತಾವು ವರದಾನವನ್ನು ನೀಡುವಂಥವರು, ಆಶೀರ್ವಾದವನ್ನು ನೀಡುವಂತಹ ದಾತಾ ರೂಪರಾಗಿದ್ದೀರಿ. ಅಂದ ಮೇಲೆ ತಾವಾತ್ಮಗಳ ವಿಶೇಷ ಸ್ವರೂಪವೇ ದಾತಾತನದ್ದಾಗಿದೆ. ಅಂದ ಮೇಲೆ ಈಗಲೂ ಪರಮಾತ್ಮನ ಸಂದೇಶವಾಹಕರಾಗಿ ವಿಶ್ವದಲ್ಲಿ ತಂದೆಯ ಪ್ರತ್ಯಕ್ಷತೆಯ ಸಂದೇಶವನ್ನು ಹರಡುತ್ತಿದ್ದೀರಿ. ಪ್ರತಿಯೊಬ್ಬ ಬ್ರಾಹ್ಮಣ ಮಗು ಪರಿಶೀಲನೆ ಮಾಡಿಕೊಳ್ಳಿ. ಅನಾದಿ ಆದಿ ದಾತನ ಸಂಸ್ಕಾರ ಪ್ರತಿಯೊಬ್ಬರ ಜೀವನದಲ್ಲಿ ಪ್ರತ್ಯಕ್ಷ ರೂಪದಲ್ಲಿ ಇರುತ್ತದೆಯೇ? ದಾತಾತನದ ಸಂಸ್ಕಾರವಿರುವಂತಹ ಆತ್ಮಗಳ ಲಕ್ಷಣವಾಗಿದೆ. ಅವರು ಎಂದೂ ಸಹ ಇದನ್ನು ಸಂಕಲ್ಪ ಮಾತ್ರದಲ್ಲಿಯೂ ಮಾಡುವುದಿಲ್ಲ. ಯಾರಾದರೂ ಕೊಟ್ಟರೆ ಕೊಡ್ತೇನೆ, ಯಾರಾದರೂ ಮಾಡಿದರೆ ಮಾಡ್ತೇನೆ, ಇಲ್ಲ, ನಿರಂತರ ತೆರೆದ ಭಂಡಾರವಾಗಿರ್ತಾರೆ. ಬಾಪ್ದಾದ ಎಲ್ಲ ಕಡೆಯ ಮಕ್ಕಳ ದಾತಾತನದ ಸಂಸ್ಕಾರವನ್ನು ನೋಡುತ್ತಿದ್ದಾರೆ. ಏನು ನೋಡಿರಬಹುದು? ನಂಬರ್ ವಾರಂತೂ ಇದ್ದೀರಿ. ಎಂದೂ ಸಹ ಈ ಸಂಕಲ್ಪವನ್ನು ಮಾಡಬೇಡಿ, ಈ ರೀತಿಯಾದರೆ ನಾನು ಇದನ್ನು ಮಾಡ್ತೇನೆ. ದಾತಾತನದ ಸಂಸ್ಕಾರದವರಿಗೆ ಎಲ್ಲ ಕಡೆಯಿಂದ ಸಹಯೋಗ ಸ್ವತಃ ಪ್ರಾಪ್ತಿಯಾಗ್ತದೆ. ಕೇವಲ ಆತ್ಮಗಳ ಮೂಲಕ ಮಾತ್ರವಲ್ಲ, ಆದರೆ ಪ್ರಕೃತಿಯೂ ಸಹ ಸಮಯಕ್ಕನುಸಾರವಾಗಿ ಸಹಯೋಗಿಯಾಗ್ತದೆ. ಇದು ಸೂಕ್ಷ್ಮ ಲೆಕ್ಕಾಚಾರವಿದೆ. ಯಾರು ಸದಾ ದಾತಾರಾಗಿರ್ತಾರೋ ಆ ಪುಣ್ಯದ ಫಲವಾಗಿ ಸಮಯದಲ್ಲಿ ಸಹಯೋಗ, ಸಮಯದಲ್ಲಿ ಸಫಲತೆ ಆ ಆತ್ಮಕ್ಕೆ ಸಹಜವಾಗಿ ಪ್ರಾಪ್ತಿಯಾಗ್ತದೆ. ಆದ್ದರಿಂದ ಸದಾ ದಾತಾತನದ ಸಂಸ್ಕಾರವನ್ನು ಪ್ರತ್ಯಕ್ಷ ಸ್ವರೂಪದಲ್ಲಿಟ್ಟುಕೊಳ್ಳಿ. ಪುಣ್ಯದ ಖಾತೆ
ಒಂದಕ್ಕೆ 10ರಷ್ಟು ಫಲ ಕೊಡ್ತದೆ ಅಂದ ಮೇಲೆ ಇಡೀ ದಿನದಲ್ಲಿ ನೋಟ್ ಮಾಡಿಕೊಳ್ಳಿ. ಸಂಕಲ್ಪದ ಮೂಲಕ, ವಚನದ ಮೂಲಕ, ಸಂಬಂಧ ಸಂಪರ್ಕದ ಮೂಲಕ ಪುಣ್ಯಾತ್ಮರಾಗಿ ಪುಣ್ಯದ ಖಾತೆಯನ್ನು ಎಷ್ಟು ಜಮಾ ಮಾಡಿಕೊಂಡಿದ್ದೇನೆ. ಮನಸ ಸೇವೆಯೂ ಸಹ ಪುಣ್ಯದ ಖಾತೆಯಲ್ಲಿ ಜಮಾ ಆಗ್ತದೆ. ವಚನದ ಮೂಲಕ ಯಾವುದಾದರೂ ಬಲಹೀನ ಆತ್ಮವನ್ನು ಖುಷಿಯಲ್ಲಿ ತರುವುದು, ಚಿಂತೆಯಲ್ಲಿರುವಂತಹ ಆತ್ಮಕ್ಕೆ ಸ್ವಮಾನದ ಸ್ಥಿತಿಯಲ್ಲಿ ತರುವುದು, ಬೇಸರವಾದ ಆತ್ಮವನ್ನು ತಮ್ಮ ವಚನದ ಮೂಲಕ ಉಮಂಗ ಉತ್ಸಾಹದಲ್ಲಿ ತರುವುದು, ಸಂಬಂಧ ಸಂಪರ್ಕದಿಂದ ತಮ್ಮ ಶ್ರೇಷ್ಠ ಸಂಘದ ರಂಗಿನ ಅನುಭವ ಮಾಡಿಸುವುದು. ಈ ವಿಧಿಯಿಂದ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳಬಹುದು. ಈ ಜನ್ಮದಲ್ಲಿ ಎಷ್ಟು ಪುಣ್ಯದ ಜಮಾ ಮಾಡಿಕೊಳ್ಳುತ್ತೀರೋ ಆ ಪುಣ್ಯದ ಖಾತೆಯನ್ನು ಅರ್ಧಕಲ್ಪ ಅನುಭವಿಸುತ್ತೀರಿ. ಹಾಗೂ ಅರ್ಧಕಲ್ಪ ತಮ್ಮ ಜಡಚಿತ್ರ ಪಾಪಿಯ ಆತ್ಮಗಳನ್ನು ವಾಯುಮಂಡಲದ ಮೂಲಕ ಪಾಪಗಳಿಂದ ಮುಕ್ತ ಮಾಡ್ತದೆ. ಪತಿತ ಪಾವನೆಯಾಗ್ತೀನಿ ಅಂದ ಮೇಲೆ ಬಾಪ್ತಾದ ಪ್ರತಿಯೊಬ್ಬ ಮಗುವಿನ ಜಮಾ ಆಗಿರುವ ಪುಣ್ಯದ ಖಾತೆಯನ್ನು ನೋಡ್ತಿದ್ದಾರೆ. ಬಾಪ್ತಾದ ವರ್ತಮಾನ ಸಮಯದ ಮಕ್ಕಳ ಸೇವೆಯ ಉಮಂಗ ಉತ್ಸಾಹವನ್ನು ನೋಡಿ ಖುಷಿಯಾಗ್ತಿದ್ದಾರೆ. ಮೆಜಾರಿಟಿ ಮಕ್ಕಳಲ್ಲಿ ಸೇವೆಯ ಉಮಂಗ ಚೆನ್ನಾಗಿದೆ. ಎಲ್ಲರೂ ತಮ್ಮ ತಮ್ಮ ಕಡೆಯಿಂದ ಸೇವೆಯ ಯೋಜನೆಗಳನ್ನು ಕಾರ್ಯರೂಪದಲ್ಲಿ ತರುತ್ತಿದ್ದಾರೆ. ಅದಕ್ಕಾಗಿ ಬಾಪ್ತಾದ ಮನಪೂರ್ವಕವಾಗಿ ಶುಭಾಶಯಗಳನ್ನು ನೀಡ್ತಿದ್ದಾರೆ. ಚೆನ್ನಾಗಿ ಮಾಡುತ್ತಿದ್ದೀರಿ ಹಾಗೂ ಚೆನ್ನಾಗಿ ಮಾಡುತ್ತಿರುತ್ತೀರಿ. ಎಲ್ಲದಕ್ಕಿಂತ ಒಳ್ಳೆಯ ಮಾತು ಇದಾಗಿದೆ, ಎಲ್ಲರ ಸಂಕಲ್ಪ ಹಾಗೂ ಸಮಯ ವ್ಯಸ್ತವಾಗಿದೆ. ಪ್ರತಿಯೊಬ್ಬರಿಗೂ ಈ ಗುರಿ ಇದೆ. 4 ಕಡೆಯ ಸೇವೆಯಿಂದ ಈಗ ದೂರುಗಳನ್ನು ಖಂಡಿತ ಪೂರ್ಣ ಮಾಡಬೇಕು. ಬ್ರಾಹ್ಮಣರ ದೃಢ ಸಂಕಲ್ಪದಲ್ಲಿ ಬಹಳ ಶಕ್ತಿ ಇದೆ. ಒಂದು ವೇಳೆ ಬ್ರಾಹ್ಮಣರು ದೃಢ ಸಂಕಲ್ಪ ಮಾಡಿದರೆ ಏನು ತಾನೇ ಮಾಡಲು ಸಾಧ್ಯವಿಲ್ಲ, ಎಲ್ಲವೂ ಆಗ್ತದೆ. ಕೇವಲ ಯೋಗದ ಜ್ವಾಲಾ ಸ್ವರೂಪವನ್ನು ಮಾಡಿಕೊಳ್ಳಿ. ಯೋಗ ಜ್ವಾಲಾರೂಪವಾದರೆ ಜ್ವಾಲೆಯ ಹಿಂದೆ ಆತ್ಮಗಳು ಸ್ವತಃ ಬರ್ತಾರೆ. ಏಕೆಂದರೆ ಜ್ವಾಲೆ ಸಿಗುವುದರಿಂದ ಅವರಿಗೆ ಮಾರ್ಗ ಕಾಣಿಸ್ತದೆ. ಈಗ ಯೋಗ ಮಾಡುತ್ತಿದ್ದೀರಿ, ಆದರೆ ಯೋಗ ಜ್ವಾಲಾರೂಪವಾಗಬೇಕು. ಸೇವೆಯ ಉಮಂಗ ಉತ್ಸಾಹ ಚೆನ್ನಾಗಿ ವೃದ್ಧಿಯಾಗುತ್ತಿದೆ. ಆದರೆ ಯೋಗದಲ್ಲಿ ಜ್ವಾಲಾರೂಪ ಈಗ ಅಂಡರ್ಲೈನ್ ಮಾಡಿಕೊಳ್ಳಿ. ತಮ್ಮ ದೃಷ್ಟಿಯಲ್ಲಿ ಆ ರೀತಿ ಹೊಳಪು ಇರಲಿ. ಆ ದೃಷ್ಟಿಯಿಂದ ಒಂದಲ್ಲ ಒಂದು ಪ್ರಕಾರದ ಅನುಭೂತಿಯ ಅನುಭವವನ್ನು ಮಾಡಲಿ. ಬಾಪ್ತಾದರವರಿಗೆ ವಿದೇಶದವರು ಯಾವ ಸಮಯದ ಕೂಗು ಎಂಬ ಯಾವ ಸೇವೆಯನ್ನು ಮಾಡಿದ್ದರೂ ಅದರ ವಿಧಿ ಇಷ್ಟವಾಯಿತು. ಚಿಕ್ಕ ಸಂಘಟನೆಯನ್ನು ಸಮೀಪ ತಂದರು. ಆ ರೀತಿ ಪ್ರತಿಯೊಂದು ಝೋನ್, ಪ್ರತಿಯೊಂದು ಸೇವಾ ಕೇಂದ್ರ ಬೇರೆ ಬೇರೆ ಸೇವೆಯನ್ನು ಮಾಡುತ್ತಿದ್ದೀರಿ. ಆದರೆ ಯಾರಾದರೂ ಸರ್ವ ವರ್ಗಗಳ ಸಂಘಟನೆಯನ್ನು ಮಾಡಿ. ಬಾಪ್ತಾದ ಹೇಳಿದರು, ಹರಡಿರುವಂತಹ ಸೇವೆ ಬಹಳಷ್ಟಿದೆ. ಆದರೆ ಹರಡಿರುವ ಸೇವೆಯಿಂದ ಸ್ವಲ್ಪ ಸಮೀಪ ಬರುವಂತಹ ಯೋಗ್ಯ ಆತ್ಮಗಳ ಸಂಘಟನೆಯನ್ನು ಆರಿಸಿಕೊಳ್ಳಿ ಹಾಗೂ ಸಮಯ ಪ್ರತಿ ಸಮಯ ಆ ಸಂಘಟನೆಯನ್ನು ಸಮೀಪ ತರುತ್ತಾ ಇರಿ ಹಾಗೂ ಅವರಿಗೆ ಸೇವೆಯ ಉಮಂಗವನ್ನು ಹೆಚ್ಚಿಸಿ. ಬಾಪ್ತಾದ ನೋಡ್ತಾರೆ, ಅಂತಹ ಆತ್ಮಗಳಿದ್ದಾರೆ. ಆದರೆ ಈಗ ಆ ರೀತಿಯಾದ ಶಕ್ತಿಶಾಲಿ ಪಾಲನೆ ಸಂಘಟಿತ ರೂಪದಲ್ಲಿ ಸಿಗುತ್ತಿಲ್ಲ. ಬೇರೆ ಬೇರೆ ಯಥಾಶಕ್ತಿಯ ಪಾಲನೆಯೂ ಸಿಗುತ್ತಿದೆ. ಸಂಘಟನೆಯಲ್ಲಿ ಒಬ್ಬರನ್ನೊಬ್ಬರು ನೋಡಿಯೂ ಸಹ ಉಮಂಗ ಬರ್ತದೆ. ಇವರು ಇದನ್ನು ಮಾಡುತ್ತಿದ್ದಾರೆ, ನಾನೂ ಸಹ ಮಾಡಬಹುದು, ನಾನು ಮಾಡ್ತೇನೆ ಎಂಬ ಉಮಂಗ ಬರ್ತದೆ. ಬಾಪ್ತಾದ ಈಗ ಸೇವೆಯ ಪ್ರತ್ಯಕ್ಷವನ್ನು ಸಂಘಟಿತ ರೂಪದಲ್ಲಿ ನೋಡಲು ಇಚ್ಛಿಸುತ್ತಾರೆ. ಪ್ರಯತ್ನ ಚೆನ್ನಾಗಿ ಮಾಡುತ್ತಿದ್ದೀರಿ. ಪ್ರತಿಯೊಬ್ಬರೂ ತಮ್ಮ ವರ್ಗದ, ಸ್ಥಾನದ, ಝೋನಿನ, ಸೇವಾ ಕೇಂದ್ರದ ಸೇವೆಯನ್ನು ಮಾಡುತ್ತಿದ್ದೀರಿ. ಬಾಪ್ತಾದ ಖುಷಿಯಾಗ್ತಾರೆ. ಈಗ ಸಮೀಪದಲ್ಲಿ ತನ್ನಿ. ಪ್ರವೃತ್ತಿಯವರ ಉಮಂಗವು ಬಾಪ್ತಾದರವರ ಬಳಿ ತಲುಪುತ್ತದೆ ಹಾಗೂ ಡಬಲ್ ವಿದೇಶದವರು ಸಹ ಡಬಲ್ ಕಾರ್ಯದಲ್ಲಿರುತ್ತಾ ಸೇವೆಯಲ್ಲಿ ಸ್ವಯಂನ ಪುರುಷಾರ್ಥದಲ್ಲಿ ಇದನ್ನು ನೋಡಿಯೂ ಸಹ ಬಾಪ್ತಾದ ಖುಷಿಯಾಗಿದ್ದಾರೆ. ಬ್ರಾಹ್ಮಣಾತ್ಮಗಳು ವರ್ತಮಾನ ವಾಯುಮಂಡಲವನ್ನು ನೋಡಿ ವಿದೇಶದಲ್ಲಿ ಹೆದರುತ್ತಿಲ್ಲವೇ? ಡಬಲ್ ವಿದೇಶಿಗಳು ಏರುಪೇರಿನಲ್ಲಿದ್ದೀರೋ ಅಥವಾ ಅಚಲರಾಗಿದ್ದೀರೋ? ಅಚಲರೇ ಏರುಪೇರಿನಲ್ಲಿಲ್ಲ ತಾನೆ? ಯಾರು ಅಚಲರಾಗಿದ್ದೀರೋ ಅವರು ಕೈ ಎತ್ತಿ. ಅಚಲರಾಗಿದ್ದೀರಿ. ನಾಳೆ ಏನಾದರೂ ಆದರೂ ಸಹ ಅಚಲರಾಗಿರುತ್ತೀರಲ್ಲವೇ? ಏನಾಗ್ತದೆ? ಏನೂ ಆಗೋದಿಲ್ಲ. ತಾವು ಬ್ರಾಹ್ಮಣರ ಮೇಲೆ ಪರಮಾತ್ಮನ ಛತ್ರಛಾಯೆ ಇದೆ. ಹೇಗೆ ವಾಟರ್ ಪ್ರೂಫ್, ಎಷ್ಟೇ ನೀರಿದ್ದರೂ ಸಹ ವಾಟರ್ ಪ್ರೂಫ್ ಆಗಿರ್ತದೆ.
ಹಾಗೆಯೇ ಎಷ್ಟೇ ಏರುಪೇರಿರಲಿ ಬ್ರಾಹ್ಮಣಾತ್ಮಗಳು ಪರಮಾತ್ಮನ ಛತ್ರಛಾಯೆಯ ಒಳಗಡೆ ಸದಾ ನಿಶ್ಚಿಂತರು, ನಿಶ್ಚಿಂತ ಚಕ್ರವರ್ತಿಗಳು ತಾನೆ. ಸ್ವಲ್ಪ ಸ್ವಲ್ಪ ಚಿಂತೆ ಇದೆಯೇ, ಏನಾಗುತ್ತದೋ, ಇಲ್ಲ. ನಿಶ್ಚಿಂತ ಸ್ವರಾಜ್ಯಾಧಿಕಾರಿಗಳಾಗಿ, ನಿಶ್ಚಿಂತ ಚಕ್ರವರ್ತಿಗಳಾಗಿ ಅಚಲ ಅಡೋಲ ಸ್ಥಿತಿಯಲ್ಲಿ ಸ್ಥಿತರಾಗಿರಿ. ಸ್ಥಿತಿಯಿಂದ ಕೆಳಗೆ ಇಳಿಯಬೇಡಿ. ಅಪ್ಸೆಟ್ ಆಗುವುದು ಎಂದರೆ ಸ್ಥಿತಿಯಲ್ಲಿ ಸ್ಥಿತರಾಗಿಲ್ಲವೆಂದಾಗ ಅಪ್ಸೆಟ್ ಆಗ್ತಾರೆ. ಯಾರು ಸ್ಥಿತಿಯಲ್ಲಿ ಸ್ಥಿತರಾಗಿರುತ್ತಾರೋ ಅವರು ಸ್ವಪ್ನದಲ್ಲಿಯೂ ಸಹ ಅಪ್ಸೆಟ್ ಆಗಲು ಸಾಧ್ಯವಿಲ್ಲ. ಮಾತೆಯರು ಏನು ತಿಳಿದುಕೊಂಡಿದ್ದೀರಿ? ಸ್ಥಿತಿಯಲ್ಲಿ ಸ್ಥಿತರಾಗುವುದು, ಕುಳಿತುಕೊಳ್ಳುವುದು ಬರುತ್ತದೆಯೇ? ಏರುಪೇರಾಗುವುದಿಲ್ಲ ತಾನೆ. ಬಾಪ್ದಾದ ಕಂಬೈಂಡ್ ಆಗಿದ್ದಾರೆ. ಯಾವಾಗ ಸರ್ವಶಕ್ತಿವಂತ ತಮ್ಮ ಕಂಬೈಂಡ್ ಆಗಿದ್ದಾರೆ ಅಂದ ಮೇಲೆ ತಮಗೆ ಏನು ಭಯವಿದೆ? ಒಂಟಿ ಎಂದು ತಿಳಿದರೆ ಏರುಪೇರಿನಲ್ಲಿ ಬರುತ್ತೀರಿ. ಕಂಬೈಂಡ್ ಆಗಿದ್ದಾಗ ಎಷ್ಟೇ ಏರುಪೇರಿರಲಿ, ಆದರೆ ತಾವು ಅಚಲರಾಗಿರ್ತೀರಿ. ಮಾತೆಯರೇ ಸರಿಯಲ್ಲವೇ? ಸರಿ ತಾನೆ. ಕಂಬೈಂಡ್ ಆಗಿದ್ದೀರಲ್ಲವೇ? ಒಂಟಿಯಂತೂ ಅಲ್ಲ ತಾನೆ. ತಂದೆಯ ಜವಾಬ್ದಾರಿ ಇದೆ. ಒಂದು ವೇಳೆ ತಾವು ಸ್ಥಿತಿಯಲ್ಲಿ ಸ್ಥಿತರಾಗಿದ್ದರೆ ತಂದೆಯ ಜವಾಬ್ದಾರಿ, ಅಪ್ಸೆಟ್ ಆದರೆ ನಿಮ್ಮ ಜವಾಬ್ದಾರಿ. ಆತ್ಮಗಳಿಗೆ ಸಂದೇಶದ ಮೂಲಕ ಸಹಯೋಗ ಕೊಡುತ್ತಾ ಇದ್ದರೆ ಆಗ ದಾತಾ ಸ್ವರೂಪದಲ್ಲಿ ಸ್ಥಿತರಾಗಿರುತ್ತೀರಿ. ಆಗ ದಾತಾತನದ ಪುಣ್ಯದ ಫಲ, ಶಕ್ತಿ ಸಿಗುತ್ತಿರುತ್ತದೆ. ನಡೆಯುತ್ತಾ ತಿರುಗಾಡುತ್ತಾ ತಮ್ಮನ್ನು ಆತ್ಮ ಮಾಡಿಸುವಂಥದ್ದು ಹಾಗೂ ಈ ಕರ್ಮೇಂದ್ರಿಯಗಳು ಮಾಡುವ ಕರ್ಮಚಾರಿಯಾಗಿದೆ. ಈ ಆತ್ಮದ ಸ್ಥಿತಿಯ ಅನುಭವ ಸದಾ ಪ್ರತ್ಯಕ್ಷ ರೂಪದಲ್ಲಿ ಇರಲಿ. ನಾನಿರುವುದೇ ಆತ್ಮ, ಈ ರೀತಿಯಲ್ಲ. ಸ್ಮೃತಿಯಲ್ಲಿ ಪ್ರತ್ಯಕ್ಷ ರೂಪದಲ್ಲಿರಲಿ. ಮರೆತು ಹೋಗಿರುತ್ತದೆ, ಆದರೆ ಪ್ರತ್ಯಕ್ಷ ರೂಪದಲ್ಲಿರೋದರಿಂದ ಆ ನಶೆ, ಖುಷಿ ಹಾಗೂ ನಿಯಂತ್ರಣ ಶಕ್ತಿ ಇರ್ತದೆ. ಆನಂದವೂ ಇರ್ತದೆ. ಏಕೆ? ಸಾಕ್ಷಿಯಾಗಿ ಕರ್ಮ ಮಾಡಿಸುತ್ತೀರಿ. ಪದೇ ಪದೇ ಪರಿಶೀಲನೆ ಮಾಡಿಕೊಳ್ಳಿ. ಮಾಡಿಸುವಂಥವನಾಗಿ ಕರ್ಮವನ್ನು ಮಾಡಿಸುತ್ತಿದ್ದೇನೆಯೇ? ಹೇಗೆ ರಾಜ ತನ್ನ ಕರ್ಮೇಂದ್ರಿಯಗಳನ್ನು ಆರ್ಡರ್ನಲ್ಲಿ ಇಟ್ಟುಕೊಳ್ಳುತ್ತಾನೆ, ಆಜ್ಞೆಯಂತೆ ಮಾಡಿಸುತ್ತಾನೆ. ಆ ರೀತಿ ಆತ್ಮ ಮಾಡಿಸುವಂತಹ ಸ್ವರೂಪದ ಸ್ಥಿತಿಯಲ್ಲಿದ್ದಾಗ ಸರ್ವ ಕರ್ಮೇಂದ್ರಿಯಗಳು ಆಜ್ಞೆಯನುಸಾರ ಇರ್ತವೆ. ಮಾಯೆಯ ಆಜ್ಞೆಯಲ್ಲಿರೋದಿಲ್ಲ, ತಮ್ಮ ಆಜ್ಞೆಯಲ್ಲಿರ್ತವೆ. ಇಲ್ಲವಾದರೆ ಮಾಯೆ ನೋಡ್ತದೆ. ಮಾಡಿಸುವಂತಹ ಆತ್ಮ ಹುಡುಗಾಟಿಕೆಯಲ್ಲಿದ್ದರೆ ಮಾಯೆ ಆಜ್ಞೆಯನ್ನು ಮಾಡಲು ಶುರು ಮಾಡ್ತದೆ. ಕೆಲವೊಮ್ಮೆ ಸಂಕಲ್ಪದ ಶಕ್ತಿ, ಕೆಲವೊಮ್ಮೆ ಮುಖದ ಶಕ್ತಿ, ಮಾಯೆ ಆಜ್ಞೆಯಂತೆ ನಡೆಯುತ್ತದೆ. ಆದ್ದರಿಂದ ಸದಾ ಪ್ರತಿಯೊಂದು ಕರ್ಮೇಂದ್ರಿಯಗಳನ್ನು ತಮ್ಮ ಆಜ್ಞೆಯಲ್ಲಿ ನಡೆಸಿ. ಈ ರೀತಿ ಹೇಳೋದಲ್ಲ, ಇಷ್ಟವಿರಲಿಲ್ಲ ಆದರೆ ಆಗಿ ಹೋಯಿತು. ಯಾವುದು ಇಚ್ಛಿಸುತ್ತೀರೋ ಅದೇ ಆಗ್ತದೆ. ಈಗಿನಿಂದ ರಾಜ್ಯಾಧಿಕಾರಿಗಳಾಗುವ ಸಂಸ್ಕಾರ ತುಂಬಿಕೊಂಡರೆ ಆಗಲೇ ಅಲ್ಲಿಯೂ ರಾಜ್ಯವನ್ನು ಮಾಡುತ್ತೀರಿ. ಸ್ವರಾಜ್ಯಾಧಿಕಾರಿಯ ಸೀಟಿನಿಂದ ಎಂದೂ ಕೆಳಗೆ ಬರಬೇಡಿ. ಒಂದು ವೇಳೆ ಕರ್ಮೇಂದ್ರಿಯಗಳು ಅಧೀನದಲ್ಲಿದ್ದಾಗ ಪ್ರತಿ ಶಕ್ತಿ ತಮ್ಮ ಆಜ್ಞೆಯ ಮೇರೆಗೆ ಇರ್ತದೆ. ಯಾವ ಶಕ್ತಿ ಯಾವ ಸಮಯದಲ್ಲಿ ಅವಶ್ಯವಿದೆಯೋ ಆಗ ಪ್ರತ್ಯಕ್ಷವಾಗ್ತದೆ. ಈ ರೀತಿಯಲ್ಲಿ ಕೆಲಸ ಪೂರ್ಣವಾದ ನಂತರ ತಾವು ಸಹನಾಶಕ್ತಿಗೆ ಬಾ ಎಂದು ಆಜ್ಞೆ ಮಾಡಿ ಕೆಲಸ ಪೂರ್ಣವಾದ ನಂತರ ಅದು ಬರುತ್ತದೆ. ಪ್ರತಿ ಶಕ್ತಿ ತಮ್ಮ ಆಜ್ಞೆಯ ಮೇಲೆ ಪ್ರತ್ಯಕ್ಷವಾಗ್ತದೆ. ಏಕೆಂದರೆ ಪ್ರತಿಯೊಂದು ಶಕ್ತಿ ಪರಮಾತ್ಮನ ಕೊಡುಗೆಯಾಗಿದೆ. ಅಂದಾಗ ಪರಮಾತ್ಮನ ಕೊಡುಗೆ ತಮ್ಮ ವಸ್ತುವಾಯಿತು. ಅಂದಾಗ ತಮ್ಮ ವಸ್ತುವನ್ನು ಹೇಗಾದರೂ ಉಪಯೋಗಿಸಿ, ಯಾವಾಗ ಬೇಕಾದರೂ ಉಪಯೋಗಿಸಿ. ಹಾಗೆ ಈ ಸರ್ವಶಕ್ತಿಗಳು ನಿಮ್ಮ ಆಜ್ಞೆಯಲ್ಲಿರಬೇಕು. ಸರ್ವ ಕರ್ಮೇಂದ್ರಿಯಗಳು ನಿಮ್ಮ ಆಜ್ಞೆಯಲ್ಲಿರ್ತದೆ. ಅದಕ್ಕೆ ಸ್ವರಾಜ್ಯಾಧಿಕಾರಿ, ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳಲಾಗ್ತದೆ. ಆ ರೀತಿ ಪಾಂಡವರಿದ್ದೀರಾ? ಮಾಸ್ಟರ್ ಸರ್ವಶಕ್ತಿವಂತರೂ ಆಗಬೇಕು ಮತ್ತು ಸ್ವರಾಜ್ಯಾಧಿಕಾರಿಗಳೂ ಆಗಬೇಕು. ಮುಖದಿಂದ ಬಂದಿತು ಎಂದಲ್ಲ. ಅದಕ್ಕೆ ಯಾರು ಆಜ್ಞೆಯನ್ನು ಕೊಟ್ಟರು ಎಂದು ನೋಡಿ. ಇಷ್ಟವಿರಲಿಲ್ಲ ಆದರೂ ನೋಡಿದೆವು, ಮಾಡಲು ಇಷ್ಟವಿರಲಿಲ್ಲ ಆದರೂ ಮಾಡಿದೆವು. ಇದು ಯಾರ ಆಜ್ಞೆಯಂತೆ ಆಗುತ್ತಿದೆ? ಅವರಿಗೆ ಅಧಿಕಾರಿಗಳೆಂದು ಹೇಳಲಾಗುತ್ತದೆಯೋ ಅಥವಾ ಅಧೀನರೆಂದು ಹೇಳಲಾಗುತ್ತದೆಯೋ? ಅಂದಾಗ ಅಧೀನರಾಗಬೇಡಿ, ಅಧಿಕಾರಿಗಳಾಗಿ. ಒಳ್ಳೆಯದು. ಬಾಪ್ದಾದ ಹೇಳ್ತಾರೆ, ಹೇಗೆ ಈಗ ಮಧುಬನದಲ್ಲಿ ಬಹಳ ಬಹಳ ಖುಷಿಯಾಗಿದ್ದೀರೋ ಹಾಗೆಯೇ ಸದಾಕಾಲ ಖುಷಿಯಾಗಿರಬೇಕು. ಏಕೆಂದರೆ ಆತ್ಮೀಯ ಗುಲಾಬಿಗಳಾಗಿದ್ದೀರಿ. ನೋಡಿ, 4 ಕಡೆ ಎಲ್ಲ ಆತ್ಮೀಯ ಗುಲಾಬಿಗಳು ಅರಳಿರುವ ಗುಲಾಬಿಗಳಿವೆ.
ಬಾಡಿ ಹೋಗುವಂಥದ್ದಲ್ಲ, ಅರಳಿರುವ ಗುಲಾಬಿಗಳಾಗಿದ್ದೀರಿ ಅಂದಾಗ ಸದಾ ಆ ರೀತಿಯ ಖುಷಿ ಅದೃಷ್ಟವಂತರು ಮತ್ತು ಖುಷಿಯ ಚೆಹರೆಯಲ್ಲಿರಬೇಕು. ಯಾರೇ ತಮ್ಮ ಚೆಹರೆಯನ್ನು ನೋಡಿದಾಗ ನಿಮಗೆ ಏನು ಸಿಕ್ಕಿದೆ, ಬಹಳ ಖುಷಿಯಾಗಿದ್ದೀರಿ ಎಂದು ಕೇಳಬೇಕು. ಪ್ರತಿಯೊಬ್ಬರ ಚೆಹರೆ ತಂದೆಯ ಪರಿಚಯವನ್ನು ಕೊಡಬೇಕು. ಹೇಗೆ ಚಿತ್ರ ಪರಿಚಯವನ್ನು ಕೊಡುತ್ತದೆಯೋ ಹಾಗೆಯೇ ತಮ್ಮ ಚೆಹರೆಯು ತಂದೆಯು ಸಿಕ್ಕಿದ್ದಾರೆಂದು ತಂದೆಯ ಪರಿಚಯವನ್ನು ಕೊಡಬೇಕು. ಒಳ್ಳೆಯದು. ಎಲ್ಲರೂ ಚೆನ್ನಾಗಿದ್ದೀರಾ? ವಿದೇಶದವರು ಬಂದು ತಲುಪಿದ್ದಾರೆ. ಇಲ್ಲಿ ಚೆನ್ನಾಗಿರುತ್ತದೆಯಲ್ಲವೇ? ಏರುಪೇರುಗಳನ್ನು ಕೇಳೋದರಿಂದ ದೂರವಾದಿರಿ. ಒಳ್ಳೆಯದನ್ನು ಮಾಡಿದಿರಿ. ಎಲ್ಲರೂ ಒಟ್ಟಿಗೆ ಬಂದು ತಲುಪಿದ್ದೀರಿ. ಒಳ್ಳೆಯದನ್ನು ಮಾಡಿದಿರಿ. ಒಳ್ಳೆಯದು. ಡಬಲ್ ವಿದೇಶಿಗಳಿಗೆ ಡಬಲ್ ನಶೆ ಇದೆಯಲ್ಲವೇ? ನಾವು ಡಬಲ್ ವಿದೇಶಿಗಳಾಗಿದ್ದೇವೆಂದು ಮನಸ್ಸಿನಿಂದಲೂ ಹೇಳಬೇಕು. ಅಷ್ಟು ನಿಮಗೆ ನಶೆ ಇರಬೇಕು. ಡಬಲ್ ನಶೆ ಇದೆ. ಸ್ವರಾಜ್ಯಾಧಿಕಾರಿಗಳೇ ವಿಶ್ವರಾಜ್ಯಾಧಿಕಾರಿಗಳಾಗುವುದಾಗಿದೆ. ಈ ರೀತಿ ಡಬಲ್ ನಶೆ ಇದೆಯಲ್ಲವೇ? ಬಾಪ್ತಾದರವರಿಗೂ ಇಷ್ಟವಾಗ್ತದೆ. ಒಂದು ವೇಳೆ ಯಾವುದಾದರೂ ಗ್ರೂಪಿನಲ್ಲಿ ಡಬಲ್ ವಿದೇಶಿಗಳಿಲ್ಲದಿದ್ದರೆ ಚೆನ್ನಾಗಿರೋದಿಲ್ಲ. ವಿಶ್ವದ ತಂದೆಯಾಗಿದ್ದಾರಲ್ಲವೇ? ಅಂದಾಗ ವಿಶ್ವದವರೇ ಬೇಕಲ್ಲವೇ? ಎಲ್ಲರೂ ಬೇಕು. ಮಾತೆಯರು ಇಲ್ಲದಿದ್ದರೆ ಚೆನ್ನಾಗಿರೋದಿಲ್ಲ. ಪಾಂಡವರಿಲ್ಲದಿದ್ದರೆ ಸುಂದರತೆ ಕಡಿಮೆಯಾಗ್ತದೆ. ನೋಡಿ, ಯಾವುದಾದರೂ ಸೇವಾ ಕೇಂದ್ರದಲ್ಲಿ ಪಾಂಡವರೇ ಇಲ್ಲದಿದ್ದರೆ ಕೇವಲ ಮಾತೆಯರಿದ್ದರೆ ಚೆನ್ನಾಗಿರುತ್ತದೆಯೇ? ಮತ್ತು ಕೇವಲ ಪಾಂಡವರಿದ್ದು ಶಕ್ತಿಯರಿಲ್ಲದಿದ್ದರೆ ಸೇವಾ ಕೇಂದ್ರದ ಶೃಂಗಾರವಾಗಿರೋದಿಲ್ಲ. ಇಬ್ಬರೂ ಬೇಕು. ಮಕ್ಕಳೂ ಸಹ ಬೇಕು. ನಮ್ಮ ಹೆಸರನ್ನು ಏಕೆ ತೆಗೆದುಕೊಳ್ಳಲಿಲ್ಲವೆಂದು ಮಕ್ಕಳು ಕೇಳುತ್ತಿದ್ದಾರೆ. ಮಕ್ಕಳೂ ಸಹ ಶೃಂಗಾರವಾಗಿದ್ದಾರೆ. ಒಳ್ಳೆಯದು. ಈಗ 1 ಸೆಕೆಂಡಿನಲ್ಲಿ ನಿರಾಕಾರಿ ಆತ್ಮಗಳಾಗಿ ನಿರಾಕಾರಿ ತಂದೆಯ ನೆನಪಿನಲ್ಲಿ ಲವಲೀನರಾಗಿ 4 ಕಡೆಯ ಸ್ವರಾಜ್ಯಾಧಿಕಾರಿ ಸದಾ ಸಾಕ್ಷಿತನದ ಸೀಟಿನಲ್ಲಿ ಸೆಟ್ಟಾಗಿರುವಂತಹ ಅಚಲ ಅಡೋಲ ಆತ್ಮಗಳಿಗೆ ಸದಾ ದಾತಾತನದ ಸ್ಮೃತಿಯಿಂದ ಸರ್ವರಿಗೂ ಜ್ಞಾನ ಶಕ್ತಿ ಗುಣ ಕೊಡುವಂತಹ ವಿಶಾಲ ಹೃದಯಿ ಆತ್ಮಗಳಿಗೆ ಸದಾ ತಮ್ಮ ಚೆಹರೆಯಿಂದ ತಂದೆಯ ಚಿತ್ರವನ್ನು ತೋರಿಸುವಂತಹ ಶ್ರೇಷ್ಠಾತ್ಮಗಳಿಗೆ ಸದಾ ಖುಷಿಯಾಗಿರುವಂತಹ ಸದಾ ಖುಷಿಯ ಚೆಹರೆ ಉಳ್ಳಂತಹ ಆತ್ಮೀಯ ಗುಲಾಬಿ ಮಕ್ಕಳಿಗೆ ಬಾಪ್ತಾದರವರ ನೆನಪು ಪ್ರೀತಿ ಮತ್ತು ನಮಸ್ತೆ. ನಾವೆಲ್ಲ ಆತ್ಮಿಕ ಮಕ್ಕಳ ಆತ್ಮಿಕ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ದಾದಿಜಿಯವರ ಜೊತೆ ಸೇವೆಯ ಜೊತೆ ಎಲ್ಲ ಕಡೆ 108 ಗಂಟೆ ಯೋಗದ ಒಳ್ಳೆಯ ಪ್ರೋಗ್ರಾಂ ನಡೆಯುತ್ತಿದೆ. ಈ ಜ್ವಾಲೆಯಿಂದಲೇ ವಿನಾಶದ ಜ್ವಾಲೆ ತೀವ್ರವಾಗಿ ಬರ್ತದೆ. ಈಗ ಕಾರ್ಯಕ್ರಮವನ್ನು ಮಾಡ್ತಾರೆ, ನಂತರ ಯೋಚಿಸುತ್ತಿರುತ್ತಾರೆ. ಯೋಗದಿಂದ ವಿಕರ್ಮ ವಿನಾಶವಾಗ್ತದೆ. ಪಾಪಕರ್ಮದ ಹೊರೆ ಭಸ್ಮವಾಗ್ತದೆ. ಸೇವೆಯಿಂದ ಪುಣ್ಯದ ಖಾತೆ ಜಮಾ ಆಗ್ತದೆ. ಅಂದಾಗ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಳ್ಳುತ್ತಿದ್ದಾರೆ. ಆದರೆ ಹಿಂದಿನ ಯಾವ ಸ್ವಲ್ಪ ಹೊರೆ ಸಂಸ್ಕಾರವಿದೆಯೋ ಅದು ಯೋಗದ ಜ್ವಾಲೆಯಿಂದ ಭಸ್ಮವಾಗ್ತದೆ. ಸಾಧಾರಣವಾದ ಯೋಗದಿಂದಲ್ಲ. ಈಗ ಏನಾಗಿದೆ? ಯೋಗವನ್ನು ಮಾಡ್ತಾರೆ, ಆದರೆ ಪಾಪ ಭಸ್ಮವಾಗುವ ಜ್ವಾಲಾ ಸ್ವರೂಪದ ಸ್ಥಿತಿ ಇಲ್ಲ. ಆದ್ದರಿಂದ ಸ್ವಲ್ಪ ಸಮಯ ಸಮಾಪ್ತಿಯಾಗ್ತದೆ, ನಂತರ ಬರ್ತದೆ. ಆದ್ದರಿಂದ ರಾವಣನನ್ನು ನೋಡಿ ಸಾಯಿಸುತ್ತಾರೆ, ಸುಟ್ಟು ಹಾಕ್ತಾರೆ. ನಂತರ ಮೂಳೆಗಳನ್ನೂ ಸಹ ತೆಗೆದುಕೊಂಡು ಹೋಗಿ ನೀರಿನಲ್ಲಿ ಹಾಕ್ತಾರೆ. ಸಂಪೂರ್ಣ ಸಮಾಪ್ತಿಯಾಗ್ತದೆ. ಆದರೆ ಹಿಂದಿನ ಸಂಸ್ಕಾರ ದುರ್ಬಲ ಸಂಸ್ಕಾರ ಸಂಪೂರ್ಣ ಸಮಾಪ್ತಿಯಾಗಬೇಕು. ಅದು ಸಮಾಪ್ತಿಯಾಗುತ್ತಿಲ್ಲ. ಸಾಯ್ತದೆ, ಆದರೆ ಸಮಾಪ್ತಿಯಾಗುವುದಿಲ್ಲ. ಸತ್ತ ನಂತರ ಜೀವಂತವಾಗ್ತದೆ. ಸಂಸ್ಕಾರ ಪರಿವರ್ತನೆಯಿಂದ ಪ್ರಪಂಚವೇ ಪರಿವರ್ತನೆಯಾಗ್ತದೆ. ಈಗ ಸಂಸ್ಕಾರಗಳ ಲೀಲೆ ನಡೆಯುತ್ತಿದೆ. ಸಂಸ್ಕಾರ ಮಧ್ಯ ಮಧ್ಯದಲ್ಲಿ ಪ್ರತ್ಯಕ್ಷವಾಗುತ್ತದೆಯಲ್ಲವೇ? ಹೆಸರು ಚಿಹ್ನೆಯೂ ಸಮಾಪ್ತಿಯಾಗಲಿ. ಸಂಸ್ಕಾರ ಪರಿವರ್ತನೆ ಇದು ವಿಶೇಷ ಅಂಡರ್ಲೈನಿನ ಮಾತಾಗಿದೆ. ಸಂಸ್ಕಾರ ಪರಿವರ್ತನೆ ಇಲ್ಲದಿದ್ದಾಗ ವ್ಯರ್ಥ ಸಂಕಲ್ಪ ಬರ್ತದೆ, ವ್ಯರ್ಥವಾದ ಸಮಯ ಆಗ್ತದೆ, ವ್ಯರ್ಥ ತೊಂದರೆಯೂ ಆಗ್ತದೆ. ಎಲ್ಲವೂ ಆಗಲೇಬೇಕು. ಸಮಯ ಮಾಡುತ್ತದೆಯೋ ಅಥವಾ ಸ್ವಯಂ ಪುರುಷಾರ್ಥವನ್ನು ಮಾಡುತ್ತೀರೋ? ಎರಡೂ ಸೇರು ಮಾಡುತ್ತೀರಿ. ಸಮಯ ಸ್ವಯಂ ಪುರುಷಾರ್ಥವನ್ನು ಮಾಡಿಸ್ತದೆ. ಏಕೆಂದರೆ ಸಂಸ್ಕಾರದ ಮಿಲನದ ಮಹಾರಾಸ್ ಎಂದು ಗಾಯನ ಮಾಡಲಾಗಿದೆ. ಮಹಾನೃತ್ಯ ಯಾವ ಸ್ಮಾರಕವಿದೆಯೋ ಅದು ಸಂಸ್ಕಾರ ಮಿಲನದ ಮಹಾ ನೃತ್ಯವಾಗಿದೆ.
ಈ ನೃತ್ಯ ಆಗುತ್ತದೆ ಮಹಾನೃತ್ಯವಾಗಿಲ್ಲ. ಮಹಾನೃತ್ಯ ಯಾವಾಗ ಆಗ್ತದೆ? ಅಂಡರ್ಲೈನ್ ಮಾಡಿಲ್ಲ, ದೃಢತೆಯೂ ಇಲ್ಲ. ಹುಡುಗಾಟಿಕೆತನದ ಭಿನ್ನ ಭಿನ್ನ ಪ್ರಕಾರವಾಗಿದೆ. ಒಳ್ಳೆಯದು. ತಾವೆಲ್ಲರೂ ಚೆನ್ನಾಗಿದ್ದೀರಲ್ಲವೇ? ಒಳ್ಳೆಯದು. ವರದಾನ: ಕರ್ಮಯೋಗಿಯಾಗಿ ಪ್ರತಿ ಸಂಕಲ್ಪ, ಮಾತು ಮತ್ತು ಕರ್ಮ ಶ್ರೇಷ್ಠ ಮಾಡಿಕೊಳ್ಳುವಂತಹ ನಿರಂತರ ಯೋಗಿ ಭವ. ಕರ್ಮಯೋಗಿ ಆತ್ಮನ ಪ್ರತಿ ಕರ್ಮ ಯೋಗಯುಕ್ತ, ಯುಕ್ತಿಯುಕ್ತವಾಗಿರುವುದು. ಒಂದು ವೇಳೆ ಯಾವುದೇ ಕರ್ಮ ಯುಕ್ತಿಯುಕ್ತವಾಗಿರದಿದ್ದರೆ ತಿಳಿಯಿರಿ, ಯೋಗಯುಕ್ತರಲ್ಲ. ಒಂದು ವೇಳೆ ಸಾಧಾರಣ ಅಥವಾ ವ್ಯರ್ಥ ಕರ್ಮವಾದಾಗ ನಿರಂತರ ಯೋಗಿ ಎಂದು ಹೇಳಲಾಗುವುದಿಲ್ಲ. ಕರ್ಮಯೋಗಿ ಅರ್ಥಾತ್ ಪ್ರತಿ ಸೆಕೆಂಡ್, ಪ್ರತಿ ಸಂಕಲ್ಪ, ಪ್ರತಿ ಮಾತು ಸದಾ ಶ್ರೇಷ್ಠವಾಗಿರಬೇಕು. ಶ್ರೇಷ್ಠ ಕರ್ಮದ ಗುರುತು ಆಗಿದೆ ಸ್ವಯಂ ಕೂಡ ಸಂತುಷ್ಟ ಮತ್ತು ಬೇರೆಯವರೂ ಸಂತುಷ್ಟ. ಇಂತಹ ಆತ್ಮರೇ ನಿರಂತರ ಯೋಗಿಯಾಗ್ತಾರೆ. ಸುವಾಕ್ಯ: ಸ್ವಯಂ ಪ್ರಿಯ, ಲೋಕಪ್ರಿಯ ಮತ್ತು ಪ್ರಭು ಪ್ರಿಯ ಆತ್ಮರೇ ವರದಾನಿ ಮೂರ್ತಿಗಳಾಗಿದ್ದಾರೆ. ಒಳ್ಳೆಯದು. ಓಂ ಶಾಂತಿ.